ಅಮ್ಮೋ ಬಾ ನನ್ ಜೊತೆ. ಎಲ್ರು ನನ್ನನ್ನ ನೋಡಿ ನಗಾಡ್ತಾ ಇದಾರೆ, ಏನೋ ಮಾತಾಡ್ಕೊಳ್ತಾ ಇದಾರೆ. ಅಮ್ಮೋ ಕ್ಲಾಸಿಗೆ ಹೋಗ್ಬೇಕು, ಟೈಮ್ ಆಯ್ತು ಬಾ. ಬಿಡಿಸಿದ್ದು ಏನು ಕ್ಲಾಸಿಗೆ ಹೋಗೋಣ ಅಂತಿದ್ಯಾ? ಇಲ್ಲೇನೋ ಆಗಿದೆ, ಏನಾಗಿದೆ ಅಂತ ನೋಡ್ಲೇಬೇಕು. ಏಯ್ ಕುರಿಮರಿ, ನಿನ್ ಬಾಯ್ ಫ್ರೆಂಡ್ ಆಪೋಸಿಟ್ ಟೀಮ್ ಅಲ್ಲಿ ಇದಾನೆ ಅಂತ ಅವನನ್ನ ಗೆಲ್ಸ್ಬಿಟ್ಯಾ? ನೀ ಎತ್ತಾಗಿರೋ ಟೀಮ್ಗೆ. ಸುಮ್ನೆ ಹೋಗ, ಬಂದ್ಬಿಟ್ಟ ಹೇಳಕ್ಕೆ. ಸಿದ್ದು ಟೀಮ್ 1 ಪಾಯಿಂಟ್. ಬಂಡ್ರೋ ಹಾಕದ. ಸೂಪರ್. ಏಯ್ ಏನ್ ಅನ್ಕೊಂಡ್ಬಿಟ್ಟಿದ್ಯಾ? ಸರ್ವಿಸ್ ಮಾಡಕ್ ಬರಲ್ಲ ನಿಮ್ಗೆ? ನಾನ್ ಕರೆಕ್ಟ್ ಆಗಿ ಮಾಡ್ದೆ ಕಣೋ, ಬಾಳೆ ಸರಿ ಇರ್ಲಿಲ್ಲ. ದೊಡ್ಡಬಳ್ಳಾಪುರದಲ್ಲಿ ಹೊಡ್ಬಿಟ್ಟು ಚಿಕ್ಕಬಳ್ಳಾಪುರಕ್ಕೆ ಕಳ್ಸಿದ್ಲು ಬಾಲ್ನ. ವಲ್ಲಭ್ ಟೀಮ್ 4 ಪಾಯಿಂಟ್ಸ್. ಸೂಪರ್ ಮಗ. ಎಲ್ಲಾದ್ರೂ ನೀವೇ ಸಿಕ್ಕಿಲ್ಲ. ಏನೇ ನಂದು ಟೀಮ್ ಕ್ಯಾಪ್ಟನ್ ನಾನು. ಮಗ ಸಖತ್ತಾಗಿ ಆಡ್ದೆ ಮಗ, ಇವತ್ತಿನ ವಿಕ್ಟರಿ ನಿಂದೆ. ಥ್ಯಾಂಕ್ ಯು ಮಗ. ಈ ಕೋತಿ ಚೆನ್ನಾಗಿ ಆಡ್ಬಿಟ್ಟಿದ್ರೆ ಆಪೋಸಿಟ್ ಟೀಮ್ ಅವರು 1 ಪಾಯಿಂಟ್ ಹೊಡೆಯಕ್ ಆಗ್ತಿರ್ಲಿಲ್ಲ ಕಣ. ಇವಳು ಸರಿಯಾಗಿ ಆಡ್ಲಿಲ್ಲ. ಏನ್ ದೊಡ್ಡದಾಗ ನೀನ್ ಒಬ್ನೇ ಗೆಲ್ಸಿರೋ ತರ ಆಡ್ಬೇಡ. ನಾನ್ ಇದಕ್ಕೆ ಇಷ್ಟಾರು ಪಾಯಿಂಟ್ಸ್ ಬಂದಿದೆ, ಇಲ್ಲ ಅಂದ್ರೆ ಅದು ಬರ್ತಾ ಇರ್ಲಿಲ್ಲ. ಮುತ್ತಿನಂತ ಮಾತೊಂದು ಗೊತ್ತೇ ನಮ್ಮ, ನಿನಗೆ ಗೊತ್ತೇ ನಮ್ಮ, ನೀನು ವಾಲಿಬಾಲ್ ಆಡೋದ್ನ ಕಲಿಯಬೇಕು, ಇನ್ನು ಸರ್ವಿಸು ಮಾಡೋದು ಕಲ್ತ್ಕೋಬೇಕು. ಏಯ್ ಸಾಕ್ ಸುಮ್ನಿರೋ. ಪಾಪ ಅಂತ ಟೀಮ್ ಗೆಲ್ಸ್ಕೊಟ್ರೆ ನನಗೆ ಹಾಡು ಹೇಳಿ ಕಾಲ್ ಹಿಡಿತ್ಯಾ? ನಿನಗೆ ನಾ ಮಾ ಮಾ ಏನೂ ಇಲ್ಲ ಕಣ. ಮಾನ ಏನಂಗಂದ್ರೆ ನಾಚಿಕೆ ಮಾನ ಮರ್ಯಾದೆ ಇದ್ಯಾವ್ದು ಇಲ್ವಾ ಅಂತ ಕೇಳ್ದೆ ಅಷ್ಟೇ. ಏಯ್ ಓವರ್ ಆಯ್ತು ಕಣೆ ನಿಂದು. ಅಯ್ಯೋ ಸಾರಿ ವಲ್ಲಭ, ನಿಮ್ಗೆ ಗೊತ್ತಿಲ್ದಿರೋ ವಿಷಯದ ಬಗ್ಗೆ ಮಾತಾಡಿದ್ರೆ ಪಬ್ಲಿಕ್ ಅಲ್ಲಿ ಬೇಜಾರಾಗುತ್ತೆ ಅಂತ ಗೊತ್ತಿರ್ಲಿಲ್ಲ. ಸಾರಿ ಕಂದ, ಫ್ಲೋಲ್ ಬಂದ್ಬಿಡ್ತು. ದೇವ್ರು ನಿನ್ಗೆ ಬುದ್ಧಿ ಕೊಟ್ಟಿದ್ದಾನೆ, ಆದ್ರೆ ಪಾಪಚ್ಚೆ ಹೈಟ್ ಕೊಡೋದೇ ಮರೆತುಬಿಟ್ಟ. ನನ್ ಹೈಟ್ ಬಗ್ಗೆ ಮಾತಾಡ್ಬೇಡ. ಹೌದು ಗೆಳೆಯ, ಹೈಟ್ ಬಗ್ಗೆ ಮಾತ್ರ ಮಾತಾಡ್ಬೇಡ ಗೆಳೆಯ. ನನ್ಗೆಲ್ಲೋ ಒಂಚೂರು ನೋವಾಗುತ್ತೆ. ನಮ್ಗೆ ಹೈಟ್ ಮಾತ್ರ ಕಮ್ಮಿ ಕೊಟ್ಟಿದ್ದೇನೆ, ಆದ್ರೆ ಪ್ರತಿಭೆ ಬೆಟ್ಟಿದಷ್ಟು ಕೊಟ್ಟಿದ್ದೇನೆ. ಹಾ, ದೇವ್ರು ಇವನಿಗೆ ಹೈಟ್ ಕೊಟ್ಟಿದ್ದಾರೆ, ಆದ್ರೆ ಅದೇ ಕೊಟ್ಟಿಲ್ಲ. ಅಯ್ಯೋ ರಾಮ. ಬುದ್ಧಿ ಬಗ್ಗೆ ಹೇಳಕ್ ಬಂದೇವಲ್ಲವ. ಈ ಜನ ಏನ್ ತಿಳ್ಕೊಳಲ್ಲ, ಸರಿಯಾಗಿ ಮಾತಾಡೋದ್ ಕಲಿ ನೀನು. ಅಮ್ಮೋ ಅಮ್ಮೋ ಬಾ. ಇವ್ರಿಬ್ರು ನೋಡ್ತಾ ಇದ್ರೆ ಯಾವಾಗ್ಲೂ ಕಿತ್ತಾಡ್ತಾನೆ ಇರ್ತಾರಲ್ಲೇ. ಇವ್ರು ಕಿತ್ತಾಡ್ತಾರೆ ನೋಡಿದ್ರೆ ಮುಂದೆ ಒಂದಿನ ಪಕ್ಕಾ ಗಂಡ ಹೆಂಡತಿ ಆಗ್ತಾರೆ. ವಲ್ಲಭ ನಿಮ್ಗೂ ಶತ್ರುನ ಬ್ರದರ್. ನೀನ್ ಯಾರು? ನನ್ನ ಮಗ ನನ್ನ ನೆಮ್ಮದಿ ಹಾಳು ಮಾಡಿರೋನು. ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಕಾಯ್ತಾ ಇದ್ದೀನಿ.
ಅದಕ್ಕೆ ನನ್ ಜೊತೆ ಕೈ ಜೋಡ್ಸಕ್ ಬಂದ್ಯಾ? ಅವತ್ತು ನನ್ನ ಲವ್ ಸ್ಟೋರಿನ ಹಾಳು ಮಾಡ್ದ, ಇವತ್ತು ನಿಮ್ ಲವ್ ಸ್ಟೋರಿ. ಶತ್ರುವಿನ ಶತ್ರು ಮಿತ್ರ, ಮಿಲಾಯಿಸು ಕೈ, ಉಡಾಯಿಸ್ಬಿಡಣ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರ ಬ್ಯಾಂಗಲ್ ಬಂಗಾರಿ. ನೀವಿಬ್ರು ಏನ್ ಯೋಚನೆ ಮಾಡ್ತಾ ಇದ್ದೀರಾ? ನಾವೇನ್ ಯೋಚನೆ ಮಾಡ್ತಾ ಇದೀವಿ? ಏನು ಇಲ್ಲ. ಓ, ಗಿರಿಜಾ ಸೊಸೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಬಾ, ಆ ಹುಡುಗಿಗೆ ಎಷ್ಟು ಸೊಕ್ಕು. ಇಡೀ ದೊಡ್ಡಬಳ್ಳಾಪುರದಲ್ಲಿ ನಿಮ್ಮಿಬ್ಬರ ಮುಂದೆ ನಿಂತು ಮಾತಾಡಕ್ ಯಾರಿಗೂ ಧೈರ್ಯ ಇಲ್ಲ. ಅವಳು ನಿಮ್ಮಿಬ್ಬರನ್ನ ಬಾಯಿಗೆ ಬಂದಾಗ ಬೈಯೋದೇನು, ರೋಪ್ ಹಾಕೋದೇನು, ಕೈಯಲ್ಲಿ ರಾಖಿ ಹಿಟ್ಟು ಹೋಗೋದೇನು. ಅವಳಿಗೆ ಆ ಮನೆಯವರು ಸರಿಯಾಗಿ ಟ್ರೈನಿಂಗ್ ಕೊಟ್ಟಿದ್ದಾರೆ. ಒಳ್ಳೆ ಬುಲೆಟ್ ಟ್ರೈನ್ ತರ ಹೋಗ್ತಾನೆ ಇದ್ಲು. ನನಗಂತೂ ಇನ್ನೂ ನಂಬಕ್ಕೆ ಆಗ್ತಿಲ್ಲ. ಅದ್ ಯಾವ್ದೋ ಚಿಕ್ಕ ಹುಡುಗಿ ಹತ್ರ ನೀವಿಬ್ರು ಯಾಕೆ ಇಷ್ಟೆಲ್ಲ ಅನ್ನಿಸ್ಕೊಂಡ್ರಿ? ನಾನೇನಾದ್ರೂ ನಿಮ್ ಜಾಗದಲ್ಲಿ ಇದ್ದಿದ್ರೆ ತೆಗೆದ್ 4 ಬಾರ್ಸಿರ್ತಿದ್ದೆ. ಎಲ್ಲ ನಿನ್ನಿಂದನೇ ಆಗಿದ್ದು. ನಿನ್ ಮಾತನ್ನ ನಂಬ್ಕೊಂಡು ನಾವು ಗಿರ್ವಿ. ಆದ್ರೆ ಅವಳು ಸೊಸೆ ಸತ್ಯ ಅದಲ್ಲ ಇದು ಅಂತ ಹೇಳಿದಾಗ ನಾವು ತಾನೇ ಏನ್ ಮಾತಾಡೋಕ್ಕಾಗತ್ತೆ? ರೀ, ಗಿರಿಜಾ ಕಳ್ತನ ಮಾಡಕ್ ಬಂದಿದ್ಲು ಅಥವಾ ಕಳ್ಳ ಪೊಲೀಸ್ ಆಡಕ್ ಬಂದಿದ್ಲು ಅನ್ನೋದಲ್ಲ ವಿಷಯ. ಅವಳು ನಮ್ ಕಾರ್ ಹತ್ರ ಬಂದಿದ್ಲು, ಅದು ವಿಷಯ. ಏನಾಗಿದೆ? ಯಾಕೆ ಎಲ್ರು ನನ್ನ ನೋಡಿ ನಗಾಡ್ತಾ ಇದ್ದಾರೆ? ಹೇ, ಯಾಕೆ ಎಲ್ರು ವಿಚಿತ್ರವಾಗಿ ನನ್ನೇ ನೋಡ್ಕೊಂಡು ನಗಾಡ್ತಾ ಇದ್ದಾರೆ? ಅಮ್ಮೋ, ಬಾ ನನ್ ಜೊತೆ. ಎಲ್ರು ನನ್ನನ್ನ ನೋಡಿ ನಗಾಡ್ತಾ ಇದ್ದಾರೆ, ಏನೋ ಮಾತಾಡ್ಕೊಳ್ತಾ ಇದ್ದಾರೆ. ಅಮ್ಮೋ, ಕ್ಲಾಸಿಗೆ ಹೋಗ್ಬೇಕು, ಟೈಮ್ ಆಯ್ತು, ಬಾ. ಬಿಡಿಸಿದ್ದು ಏನು ಕ್ಲಾಸಿಗೆ ಹೋಗೋಣ ಅಂತಿದ್ಯಾ? ಇಲ್ಲೇನೋ ಆಗಿದೆ, ಏನಾಗಿದೆ ಅಂತ ನೋಡ್ಲೇಬೇಕು. ಇಷ್ಟ ಬೇಗ ಮದುವೆ ಅವಸರೇನಾ ಅಮ್ಮ? ಮದ್ವೆ ಆಗ್ಲಾ? ಪಾಪ ಕಣ್ರು. ಪಾಪ ಅಂತ ಯಾಕಂತ ಇನ್ನಾದ್ರೂ ಕಬ್ಬು ಬೆಳಿತೆ ನೋಡ, ಬಂಡ್ರ ಹೋಗೋಣ. ಅಮ್ಮೋ, ಬೇಜಾರಾಗ್ಬೇಡ. ನೀನ್ ಇದನ್ನೆಲ್ಲ ನೋಡ್ಬಾರ್ದು ಅಂತಾನೆ ನಿನ್ನ ಇಲ್ಲಿಂದ ಕರ್ಕೊಂಡು ಹೋಗೋದಕ್ಕೆ ನೋಡ್ದೆ. ಯಾರಿದೆಲ್ಲ ಮಾಡಿದ್ದು? ಗೊತ್ತಿಲ್ಲ ಅಮ್ಮೋ, ನಿಂಗೆ ಯಾರೋ ಆಗ್ದಿಲ್ದವ್ರೆ ಮಾಡಿರೋದು. ಆದ್ರೆ ಈ ಕಾಲೇಜಲ್ಲಿ ನಿಂಗೆ ಆಗ್ತಿರೋರು ಯಾರಿದ್ದಾರೆ? ಆ ವಲ್ಲಭನ. ಎಲ್ರು ಇದು ಕಾಲೇಜಲ್ಲಿ ವಲ್ಲಭಂದ ಕೆಲ್ಸ ಅಂತ ಮಾತಾಡ್ತಾ ಇದ್ರು. ಅವ್ ನಿನ್ ಕಾಲ್ ಎಳಿತಾನೆ ನಿಜ, ಆದ್ರೆ ಹೀಗೆಲ್ಲ ಮಾಡಲ್ಲ ಅನ್ಸುತ್ತೆ. ಅವನಲ್ಲ ಬಿಡು, ಅವ್ನ್ ಹೀಗೆಲ್ಲ ಮಾಡಕ್ ಚಾನ್ಸೇ ಇಲ್ಲ. ಆದ್ರೂ ನನಗ್ ಗೊತ್ತಿರೋ ಹಾಗೆ ಇಡೀ ಕಾಲೇಜಲ್ಲಿ ನಿನ್ನ ಹೇಟ್ ಮಾಡೋದು ಅಂದ್ರೆ ಆ ವಲ್ಲಭ ಒಬ್ನೇ. ಅವನೇ ಯಾಕೆ ಕೆಲಸ ಮಾಡಿರ್ಬಾರ್ದು? ನಿನ್ನ ಕಂಡ್ರೆ ಅವನಿಗೆ ಮೊದ್ಲಿಂದನೂ ಆಗಲ್ಲ, ಫ್ಯಾಮಿಲಿ ರೈವಲ್ರಿ ಬೇರೆ. ಇದನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡು ಅವನೇ ಯಾಕೆ ಕೆಲಸ ಮಾಡಿರ್ಬಾರ್ದು?
ಅಮ್ಮ ಅವನ ಜೊತೆ ಜಗಳ ಮಾಡ್ತಾನೆ ನಿಜ, ಆದ್ರೆ ಯಾವತ್ತೂ ಕೆಟ್ಟನ್ನ ಬಯಸಿಲ್ಲ. ಅಂತ ಅಮ್ಮಗೆ ಇಂಥ ಅವಮಾನ ಮಾಡ್ತಾನಲ್ಲ, ಏನ್ ಹೇಳೋಣ ಅವನಿಗೆ? ಅಮ್ಮು, ದುಷ್ಟನ್ ಕಂಡ್ರೆ ದೂರ ಇರೋ ಅಂತ ದೊಡ್ಡವ್ರು ಹೇಳಿದಾರಲ್ವಾ, ನಾವಿನ್ಮೇಲೆ ಆ ವಲ್ಲಭನ್ ಜೊತೆ ಜಗಳ ಆಡೋದ್ ಬೇಡ. ಸುಮ್ನೆ ನಾವ್ಯಾಕೆ ಕೊಚ್ಚೆ ಮೇಲೆ ಕಲ್ಲೆಸ್ತು ನಮ್ಮೈನ ನಾವು ಗಲೀಜ್ ಮಾಡ್ಕೋಬೇಕು? ನೋಡು, ನಡೆದಿದ್ನೆಲ್ಲ ಮರ್ತು ಕ್ಲಾಸಿಗೆ ಹೋಗೋಣ ಬಾ. ಬಿಡಿಸಿದ್ದು ಆ ವಲ್ಲಭನ್ ಮಾತ್ರ ನಾನು ಇವತ್ತು ಸುಮ್ನೆ ಬಿಡಲ್ಲ. ಏ ಅಮ್ಮ ನಿಂತ್ಕೊಳ್ಳೆ. ಅಮ್ಮ ಅತ್ತೆ, ಯಾಕತ್ತೆ ಒಂಥರ ಇದ್ದೀರಾ? ಏನಾಯ್ತು? ಯಾಕೋ ನನ್ ಮಗನ್ ನೋಡಿದ್ರೆ ನನಗೆ ತುಂಬಾ ಭಯ ಆಗ್ತಾ ಇದೆ ಕಲ. ಏನಾಯ್ತು ಅತ್ತೆ? ಏನಿಲ್ಲ, ನಾನು ಆಚೆ ಕೂತ್ಕೊಂಡು ದೇವ್ರ ನಾಮ ಓದ್ತಿರ್ಬೇಕಾದ್ರೆ ಗಿರಿಜಾ ಸೊಸೆ ಕಂಡ್ಲು. ಅವಳನ್ನ ಕರೆದು ಸುಮ್ನೆ ಹಾಗೆ ಮಾತಾಡ್ದೆ. ನಮ್ ಗಿರಿಜನ್ನ ಚೆನ್ನಾಗಿ ನೋಡ್ಕೋ ಅಂತ ಹೇಳ್ದೆ. ಅವಳ ಹತ್ರ ಮಾತಾಡ್ದೆ ಅಂತ ನನ್ ಮಗನಿಗೆ ಅನುಮಾನ ಬಂದಿದೆ. ಅವನು ನನ್ನ ಒಳಗ್ ಕರೆದು ಆನಂದನ ಮನೆ ಅತಿಕ್ರಮವಾಗಿ ಕಟ್ಸಿದ್ದೇನೆ ಅಂತ ಕಂಪ್ಲೇಂಟ್ ಕೊಟ್ಟು ಎತ್ತಂಗಡಿ ಮಾಡಿಸ್ತೀನಿ ಅಂತ ಹೇಳ್ತೀನಿ. ನೀವ್ ಏನು ಯೋಚನೆ ಮಾಡ್ಬೇಡಿ ಅತ್ತೆ. ಇವ್ರು ಹೀಗೆಲ್ಲ ಮಾಡೋ ಹಾಗಿದ್ರೆ ಈ 30 ವರ್ಷಗಳಲ್ಲೇ ಮಾಡ್ಬೇಕಾಗಿತ್ತು. ಇದೆಲ್ಲ ಆಗೋ ಮಾತಾ? ಸುಮ್ನೆ ನಿಮ್ಮನ್ ಹೆದರ್ಸೋದಿಕ್ಕೆ ಹೀಗೆಲ್ಲ ಹೇಳ್ತಿದಾರಷ್ಟೇ. ಅತ್ತೆ, ಇವ್ರಿಗೆ ನಂದಣ್ಣನ್ ಬಗ್ಗೆ ಅಷ್ಟೇ ಕೋಪ ಇರೋದು. ಇವ್ರ ಹಾರಾಟ, ಕೂಗಾಟ, ಚೀರಾಟ ಏನೇ ಇದ್ರು ಅವ್ರ ಹತ್ರ ಮಾತ್ರ. ಆದ್ರೆ ತಂಗಿ ಅಂತ ಬಂದ್ರೆ ಮನ್ಸಿನ ಯಾವ್ದೋ ಒಂದ್ ಮೂಲೆಯಲ್ಲಿ ತಂಗಿ ಬಗ್ಗೆ ಪ್ರೀತಿ ಇದೆ. ಹೀಗಿರುವಾಗ ಎತ್ತಂಗಡಿ ಮಾಡಿಸೋದೆಲ್ಲ ದೂರದ ಮಾತು ಬಿಡಿ. ಯಾಕೋ ಗೊತ್ತಿಲ್ಲ ಕಲ, ಗಿರಿಜನ್ನ ತುಂಬಾ ನೋಡ್ಬೇಕು ಅನ್ನಿಸ್ತಾ ಇದೆ. ಒಂದ್ ಸ್ವಲ್ಪ ಹೊತ್ತ ಹೋಗಿ ಅವಳ ಹತ್ರ ಮಾತಾಡ್ಸ್ಕೊಂಡ್ ಬರೋಣವಾ? ಅಯ್ಯೋ ಅತ್ತೆ, ಈಗ ಬೇಡ. ನೋಡಿ, ಇನ್ನೇನ್ ಮನೆಯವರೆಲ್ಲ ಅವ್ರವ್ರ ಕೆಲ್ಸಕ್ಕೆ ಹೊರಡ್ತಾರೆ. ನಾನ್ ಸರಿಯಾದ ಟೈಮ್ ನೋಡ್ಕೊಂಡು ನಾನೇ ಗಿರ್ಜಾಗ್ ಹೇಳ್ತೀನಿ. ಅಲ್ಲಿವರೆಗೂ ಚೂರ್ ತಾಳ್ಮೆ ತಗೊಳ್ಳಿ ಅತ್ತೆ.